ಹಲೋ ಸ್ಟೂಡೆಂಟ್, ನಾನು ನಿಮ್ಮ ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸರ್ ಬಾಹುಬಲಿ ಸರ್. ನಾನು ಈಗಾಗಲೇ ಒಂದು ಹೇಳಿದ್ದೆ, ಏನಪ್ಪ ಅಂತಂದ್ರೆ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಅದಕ್ಕಿಂತ ಮುಂಚೆ ಒಂದು 20 ಕ್ವಶನ್ಸ್ ಯಾವುದಾದ್ರೂ ಒಂದು ಸ್ವಲ್ಪ ಇಂಪಾರ್ಟೆಂಟು, ಹಾಗೆ ನ್ಯೂ ಕ್ವಶನ್ಸ್ ಸ್ವಲ್ಪ ಸೆಲೆಕ್ಟೆಡ್ ತೊಗೊತೀನಿ. 20 ಕ್ವಶನ್ ತೊಗೊಂಡಿನಿ ಮ್ಯಾಥ್ಸ್ ಬಗ್ಗೆ. ನಾಳೆ ಯೂಸ್ ಆಗ್ಬೋದು ನಿಮಗೆಲ್ಲ. ಸೊ ಲಕ್ಷ ಕೊಟ್ಟು ಕೇಳ್ರಿ, ಯಾವ ರೀತಿ ಕ್ವಶನ್ಸ್ ಬರ್ತಾವೆ, ಯಾವ ರೀತಿ ಈಸಿ ಮೆಥಡಲ್ಲಿ ಮಾಡ್ಬೇಕಂತೇಳಿ. ಓಕೆ ನೋಡಿರಿ. ಅದೇ ರೀತಿ ನೆಕ್ಸ್ಟ್ ಅಗ್ನಿವೀರ್ ಕ್ಲಾಸಸ್ಸು ಸ್ಟಾರ್ಟ್ ಮಾಡತ್ತೇನೆ ಅಂತ ಹೇಳಿದ್ದೆ. ಇವರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಾರೆ ಎಲ್ಲರೂ. ಅದೇ ರೀತಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗೂ ಹೇಳ್ರಿ, ಯಾಕಂತಂದ್ರೆ ಮನೇಲಿ ಖಾಲಿ ಕುಂತಿರ್ತಾರೆ, ಸೊ ಅವ್ರಿಗೆ ಯೂಸ್ ಆಗಲಿ ಅಂತೇಳಿ. ಅದೇ ರೀತಿ ಬೆಲ್ ಐಕಾನ್ ಒತ್ತಿರಿ, ಯಾಕಂತಂದ್ರೆ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅವಾಗ ನಿಮಗೆ ಏನು ಬರುತ್ತೆ, ಮೆಸೇಜ್ ಬರುತ್ತೆ. ಓಕೆ, ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡೋಣ. ಎಸ್, ಏನದ ನೋಡಿರಿ ಕ್ವಶನ್. ಎರಡು ಸಂಖ್ಯೆಗಳು ಕ್ರಮವಾಗಿ 25% ಮತ್ತು ಮೂರನೇ ಸಂಖ್ಯೆಗಿಂತ 65 ಹೆಚ್ಚು. ಆ ಎರಡೂ ಸಂಖ್ಯೆಗಳ ಅನುಪಾತ ಎಷ್ಟು? ಎರಡು ಸಂಖ್ಯೆಗಳೇನದಾವ, ಒಂದನೇದು 25, ಆಮೇಲೆ ಇನ್ನೊಂದು ಏನೈತಲ್ಲ ಮೂರನೇ ಸಂಖ್ಯೆಗಿಂತ 65% ಹೆಚ್ಚೈತಿ. ಹಂಗಾದ್ರೆ ಆ ಎರಡೂ ಸಂಖ್ಯೆಗಳ ಅನುಪಾತ ಎಷ್ಟು ಅಂತ ಕೇಳೋಣ. ಈಗ ಏನಂತ, 2 numbers ಆರ್ ಇನ್ ರೆಸ್ಪೆಕ್ಟಿವ್ಲಿ 25% ಆ್ಯಂಡ್ 16.5% ಮೋರ್ ದೆನ್ ಅ ಥರ್ಡ್ ನಂಬರ್. ದ ರೇಷಿಯೋ ಆಫ್ ದ 2 number ಈಸ್ ಕೇಳೋಣ. ನೋಡಿ ಏನು ಮಾಡ್ತೀವಿ, ಥರ್ಡ್ ನಂಬರ್ ನನಗೆ ಏನು ಗೊತ್ತಿಲ್ಲ, 100 ಅಂತ ಇಟ್ಕೋತೀನಿ ನಾನು. ಇದೇನು ಥರ್ಡ್ ಒನ್, ಹೌದಾ? ಈ 100 ಇದ್ದಾಗ ಆಮೇಲೆ ಫಸ್ಟ್ ನಂಬರ್ ಇಲ್ಲಿ ಬರೀತೀನಿ, ಫಸ್ಟು, ಆಮೇಲೆ ಇನ್ನೊಂದು ಸೆಕೆಂಡ್ ನಂಬರ್, ಆಮೇಲೆ ಫಸ್ಟ್ ಸೆಕೆಂಡ್ ಬರೆದ ನಂತರ ಈಗ ಏನು ಹೇಳೋಣ, ಒಂದನೇ ನಂಬರ್ 25ರಷ್ಟು ಹೆಚ್ಚೈತೆ ಅಂದ್ರೆ 125 ಆಯಿತು. ಇದು ಒಂದೇದು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ 65 ಅಂದ್ರೆ 165 ಆಯಿತು. ಈಗ ಇವುಗಳನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ, ಒಂದೇ ಮಗ್ಗೆಯೊಳಗೆ ಹೋಗ್ತಾವಲ್ಲ. ಎಷ್ಟಲ್ಲಿ ಹೊಡಿತೀರಿ, 5 2 10, ಆಮೇಲೆ 5 5 25. 25 ಐತಂದ್ರೆ 2 ಕಡೆ ಅದಾವೆ, ಅಂದರೆ ಇವು 2 ಆಪ್ಷನ್ ಹೋದವು. ನೆಕ್ಸ್ಟು ಈಗ 165, 5 3 15, ನೆಕ್ಸ್ಟ್ ಒಂದು ಉಳಿತು 5 3 15 ಅಂತಂದ್ರೆ 25:33. ಇದೇನು ಆನ್ಸರ್ ಅಂತಂದ್ರೆ ಆ ಎರಡೂ ಸಂಖ್ಯೆಗಳ ಅನುಪಾತದಲ್ಲಿ ಎಷ್ಟಾಗುತ್ತೆ ಅಂತಂದ್ರೆ 25:33. ಈ ಥರದ ಕ್ವಶನ್ಸು ಬರೋ ಚಾನ್ಸಸ್ ಅದಾವ. ಸೊ ಯಾವ ರೀತಿ ಫಸ್ಟ್ ನಂಬರನ್ನು ನಾವು ಏನು ಮೂರನೇ ಸಂಖ್ಯೆಗಿಂತ ಅಂದ್ರಲ್ಲ, ಮೂರನೇ ಸಂಖ್ಯೆ ನಾವು ಏನಂತ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಗೊತ್ತಿರಬೇಕು. ಎಲ್ಲೇ ನೀವು ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡುವಾಗ ಎಕ್ಸ್ ಅಂತ ಮಾಡ್ತೀರಿ, ಅದೇ ರೀತಿ ಪರ್ಸೆಂಟೇಜ್ ಕೊಟ್ಟಾಗ 100 ಅಂತ ಕನ್ಸಿಡರ್ ಮಾಡ್ಬೇಕಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಕೆಲವೊಂದು ಟ್ರಿಕ್ಸ್ ಬರ್ತಾವೆ, ಹೇಳ್ತಿರ್ತೀನಿ ಕೆಲವೊಂದು ಕಡೆ. ಇಲ್ಲಿ ನೋಡಿ, ಇಲ್ಲಿ ಏನದ, ರೂಪಾಯಿ 25 kg ಮತ್ತು 40 kg ಬೆಲೆಯ ಎರಡು ರೀತಿಯ ಅಕ್ಕಿಗಳನ್ನು 3:2 ಅನುಪಾತದಲ್ಲಿ ಬೆರೆಸಿದರೆ ಪ್ರತಿ kgಯ ಮಿಶ್ರಣದ ಬೆಲೆ ಕಂಡುಹಿಡಿಯಿರಿ. ಅವುಗಳನ್ನು ಮಿಶ್ರಣ ಮಾಡಿದ ಬೆಲೆ ಎಷ್ಟು ಬರ್ತೈತಿ? ಟ್ರಿಕ್ಸ್ ನೋಡಿ, ಏನೈತಿ ಫಸ್ಟಿಗೆ 25 kg ಇದೈತೆ, ಅದರ ರೇಷಿಯೋ ಏನೈತಿ, 3 ಐತಿ. ಅಂದರೆ 25 3 ಎಷ್ಟಾಯಿತು, 75. ನೆಕ್ಸ್ಟು ಆಮೇಲೆ 40 kg ಎಷ್ಟದ, ಅನುಪಾತ 2, ಅಂದ್ರೆ 4 8 ಅಂದ್ರೆ 80. ಟೋಟಲ್ ಎಷ್ಟಾಗುತ್ತೆ, 5 7 3 10 15, 155 ಆಯಿತು. ಈ 155 ಈಗ ಅವ್ರು ಏನು ಕೇಳ್ಯಾರ, ಟೋಟಲ್ ನನಗೆ ರೇಷಿಯೋ ಬೇಕಲ್ಲ. ಈಗ ಟೋಟಲ್ ಎಷ್ಟು ಅದಾವೆ, 5 ಅದಾವಲ್ಲ, 155 ಡಿವೈಡೆಡ್ ಬೈ 5ರಲ್ಲೇ ಮಾಡಿರಿ. ಟೋಟಲ್ ರೇಷಿಯೋ ಎಷ್ಟು, 3 + 2 ಅಂತಂದ್ರೆ ಟೋಟಲ್ 5. 5 1 5 3 5 1 ಅಂತಂದ್ರೆ 31 kg ಪರ್ ರೂಪಿ. ಅಂದ್ರೆ 1 kgಗೆ 31 ರೂಪಾಯಿ ಬೀಳುತ್ತಂತೆ. ಯಾವಾಗ ಎರಡೂ ಬೇರೆ ಬೇರೆ kgಯನ್ನು ನಾವು ಕೂಡಿಸಿ ಬೆರೆಸಿದಾಗ ನಂತರ ಮಾರುವಾಗ ಎಷ್ಟಾಗುತ್ತೆ, 31 kg ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್. ಎರಡು ಸಂಖ್ಯೆಗಳು ಅನುಪಾತ 5:11 ಹಾಗೂ ಅವುಗಳ HCF ಅಂದರೆ ಮಸಹ 24 ಆಗಿದ್ದರೆ ಆಗ ಈ ಎರಡೂ ಸಂಖ್ಯೆಗಳ ಮೊತ್ತ ಎಷ್ಟು? ಮೊತ್ತ ಕೇಳ್ಯಾನೀಗ. ಈಗ ಅನುಪಾತ ಎಷ್ಟದ, 5:11. ಟೋಟಲ್ ಕೂಡಿಸಿದ್ರೆ ಎಷ್ಟಾಯಿತು, 16. ಟೋಟಲ್ 16 ಅಂತಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಅಂದಾಗ ನಾವು ಇವು ಎರಡು ಅನುಪಾತ ಕೂಡಿಸಿವಿ. ಈಗ ಈ ಮಸಹ ಅಂದಾಗ ಇಂಟು ಮಾಡಬೇಕು, ಲಸಹ ಅಂದಾಗ ಆ ರೇಷಿಯೋದಿಂದ ಡಿವೈಡ್ ಮಾಡ್ಬೇಕಂತ ಹೇಳಿ. ಈಗ ಮಸಹ ಕೊಟ್ಟಾನ, ಟೋಟಲ್ ಮೊತ್ತ ಕೇಳೋಣ, ಯಾವುದೋ ಒಂದು ಸಂಖ್ಯೆ ಕೇಳಿಲ್ಲ, ಯಾವುದಾದ್ರೂ ಒಂದು ಸಂಖ್ಯೆ ಕೇಳಿದ್ರೆ ಅದಕ್ಕೆ ಮಾಡಬೇಕು.
ಈಗ ಮೊತ್ತ ಕೇಳಿದ್ರೆ 24 × 16 ಮಾಡಿದರೆ 384 384. ಸುಮ್ಮನೆ ಮತ್ತೆ ಇದನ್ನು ಮಾಡಿಕೊಂಡು ಆಮೇಲೆ ಪ್ಲಸ್ ಮಾಡೋದು ಟೈಮ್ ವೇಸ್ಟ್. ಡೈರೆಕ್ಟಾಗಿ ಮೊತ್ತ ಕೇಳಿದೆ ಅಂದರೆ ಕೂಡಿಸಿ ಇಂಟು ಮಾಡಿಬಿಟ್ರಿ, ವ್ಯತ್ಯಾಸ ಹಾಕಿದರೆ ಮೈನಸ್ ಮಾಡಿಕೊಂಡು ಇದು ಮಾಡ್ಕೊಂಬಿಟ್ರಿ. ಓಕೆ, ನೆಕ್ಸ್ಟ್ ಹಾಂ, ಎ ಮತ್ತು ಬಿಗಳು ಇಬ್ಬರು ಜನ ಅದಾರಲ್ಲ. ಓಕೆ, ಇಲ್ಲಿ ಎ ಮಿಸ್ ಆಗೈತಿ. ಎ ಒಂದು ಕೆಲಸವನ್ನು 18 ದಿನಗಳಲ್ಲಿ, ಬಿ 36 ದಿನಗಳಲ್ಲಿ ಮುಗಿಸುತ್ತಾನೆ. ಎ ಎಷ್ಟು ದಿನದಾಗ ಮುಗಿಸ್ತಾನೆ? 18, ಬಿ 36. ಆಮೇಲೆ ಫಸ್ಟ್ ಇವೆಲ್ಲ ತೆಗೆದ್ಬಿಡು. 36 ಆಗುತ್ತೆ, ಹೆಂಗಾದ್ರು 18 ಮಗ್ಗೆ ಆಗದವ. ಆಮೇಲೆ ಎಷ್ಟು ರೇಷೋ ಬರುತ್ತೆ? 18 2 18 1. ದಟ್ ಟೋಟಲ್ ಎಷ್ಟಾಯಿತು? 3 ಯೂನಿಟ್ಸ್ ಆಯಿತು. ಇಷ್ಟಾಯ್ತಾ? ಈಗ ಅವರು ಒಟ್ಟಿಗೆ 9 ದಿನ ಕೆಲಸ ಮಾಡಿದರೆ, ಇಬ್ಬರು ಜನ ಕೂಡಿಸಿ 9 ದಿನ ಕೆಲಸ ಮಾಡ್ಯಾರ ಅಂದ್ರೆ 3 ಪಾರ್ಟ್ದಂಗೆ 9 ದಿನ ಕೆಲಸ ಮಾಡ್ಯಾರ. ಟೋಟಲ್ ಎಷ್ಟಾಯಿತು? 27 ಕೆಲಸ ಅದು. ನಮಗೆ ಟೋಟಲ್ ಕೆಲಸ ಎಷ್ಟದವ? 36ರಾಗ 27 ಇಬ್ಬರು ಮಾಡ್ಯಾರ. ಈಗ ಅದು ಉಳಿದು ಎಷ್ಟು? 9 ಕೆಲಸ ಉಳಿದು. ಈ 9 ಕೆಲಸ ಅಷ್ಟಾಯಿತು. ನೆಕ್ಸ್ಟು ಕೆಲಸ ಮಾಡಿದರೆ ಎಷ್ಟು ಶೇಕಡ ಉಳಿದಿದೆ, ಪರ್ಸೆಂಟೇಜ್ದಾಗ ಎಷ್ಟು ಕೆಲಸ ಉಳಿದದೆ ಅಂತ ಕೇಳ್ಯಾರಿ. ನೀವು ನಾರ್ಮಲಾಗಿ ಡೇಸ್ ಒಳಗೆ ಮಾಡ್ತೀರಿ, ಇಷ್ಟು ಕೆಲಸ ಉಳಿದ ಅಂತ ಮಾಡ್ತೀರಿ. ಈಗ ಪರ್ಸೆಂಟೇಜ್ ಕೇಳ್ಯಾರಲ್ಲ, 9 ಕೆಲಸ ಉಳಿದವು. ಎಷ್ಟ್ರಾಗ? ಟೋಟಲ್ 36ರಾಗ 9 ಕೆಲಸ ಉಳಿದವು. ಹೌದಾ? ಈಗ 100ಕ್ಕೆ ಎಷ್ಟು ಪರ್ಸೆಂಟೇಜ್ದಾಗ? 9 1 9 4 4 1 4 25 ಅಂತಂದ್ರೆ 25% ಅವ್ರದ್ದು ರಿಮೇನಿಂಗ್ ಕೆಲಸ ಉಳಿದತ್ತನ. ಸಾರಿ, ಅಂದ್ರೆ ಅವರು ಒಟ್ಟು ಕೆಲಸದಲ್ಲಿ ಇನ್ನು ಉಳಿದ ಕೆಲಸ ಎಷ್ಟು? 25% ಕೆಲಸ ಉಳಿದತ್ತಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ? 21 ಮಡಿಕೆಗಳನ್ನು 2520 ರೂಪಾಯಿಗೆ ಮಾರಾಟ ಮಾಡುವುದರಿಂದ 3 ಮಡಿಕೆಗಳ ಬೆಲೆಗೆ ಸಮಾನವಾದ ನಷ್ಟವಿದೆ. ಅಂದರೆ ಅಷ್ಟಕ್ಕೆ ಮಾರಿದಂದ್ರೆ 3 ಮಡಿಕೆಗಳ ಬೆಲೆಗೆ ಸಮಾನವಾದ ನಷ್ಟ. ಆ 3 ಮಡಿಕೆದು ಏನು ಬೆಲೆ ಇರುತ್ತೆ ಅದಕ್ಕೆ ನಷ್ಟ ಎಷ್ಟಕ್ಕೆ ಅದ್ರ ಬೆಲೆನ ಈಕ್ವಲ್ ಟು ನಷ್ಟ ಅಂತ. ಪ್ರತಿ ಮಡಿಕೆಯ ಬೆಲೆಯನ್ನು ರೂಪಾಯಿಗಳಲ್ಲಿ ಕಂಡುಹಿಡಿಯಿರಿ. ಟಿಕ್ಸ್ ನೋಡ್ರಿ, ಏನಾಯ್ತಾ? ಲಾಸ್, ನಷ್ಟ ಅಂತನಲ್ಲ, ಹಾಂ, ಲಾಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಹೌದಾ? ಈಗ ಏನಾಯ್ತ? ಲಾಸ್ ಎಷ್ಟಾಗೈತಿ? 3. ಯಾವುದಕ್ಕೆ ಮಾರಿದ್ದು? ಕಾಸ್ಟ್ ಪ್ರೈಸ್ ಎಷ್ಟು ಕೊಂಡಿರ್ತೀವಲ್ಲ 3 ಮಡಿಕೆದ ಅದ್ರದ್ದು ಏನಾಗೈತಿ? ಲಾಸ್ ಆಗೈತಿ. ಅದಕ್ಕೆ ಅವೇನು ಹೇಳ್ತಾನೆ? 21 ಮಡಿಕೆ ಮಾರಿದ ಮೇಲೆ ಹಾಗೂ 2 ಸೆಲ್ಲಿಂಗ್ ಪ್ರೈಸ್. ಹೌದಾ? ಅವು ಹೇಳಿದ್ದು ರೂಪಾಯಿಗಳಲ್ಲಿ ಹೇಳಿ. ಓಕೆ, ಹಾಂ, ಏನಾಯ್ತದು? 3 CP ಈಕ್ವಲ್ ಟು 21 ಕಾಸ್ಟ್ ಪ್ರೈಸ್ ಮೈನಸ್ 2 ಸೆಲ್ಲಿಂಗ್. ಇಷ್ಟಾಯ್ತು. ಈಗ ಕಾಸ್ಟ್ ಪ್ರೈಸ್ ಒಂದೇ ಕಡೆ ಮಾಡ್ಕೊಂಬಿಡ್ರಿ. ಇದು 2 SP ಈ ಕಡೆ ಉಳಿತೈತಿ. ಓಕೆ, ಎಷ್ಟಾಯಿತು? 21 CP ಐತ್ಲ, 21 CP 21 ಟೋಟಲ್ ಎಷ್ಟದ? 21 ಅದಲ್ಲ, 21 ಇಲ್ಲಿ ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸು ಮಿಸ್ಟೇಕ್ ಆಗೈತಲ್ಲ, ಇಲ್ಲಿ ನೋಡಿ. ಒಂದು ನಿಮಿಷ. ಹಾಂ, SP ಆಯ್ತಾ? ಹಾಂ, ಟೋಟಲ್ ನಮ್ದು ಏನಾಯಿತು? 3 ಕಾಸ್ಟ್ ಪ್ರೈಸ್ ಈಕ್ವಲ್ ಟು 21 ಸೆಲ್ಲಿಂಗ್ ಪ್ರೈಸ್ ಮೈನಸ್ 2 SP. ಕರೆಕ್ಟ್ ಅದ. ಓಕೆ, ಇದನ್ನು ಈ ಕಡೆ ಕರ್ಕೊಂಡ್ಬಂದ್ರೆ ಏನಾಯಿತು? 21 ಇದ್ದದ್ದನ್ನು 21 ಈ ಕಡೆ ಕರ್ಕೊಂಡು 21 ಕಾಸ್ಟ್ ಪ್ರೈಸ್ ಈಕ್ವಲ್ ಟು 18 CP. ಅಂದರೆ 21 ಇದು ಹೋತ್ರ ಕಾಸ್ಟ್ ಪ್ರೈಸ್ ಅಂದರೆ ಇದಕ್ಕೆ ಈಕ್ವಲ್ ಅದ. ನಾನು ಇದಕ್ಕೆ ಆಮೇಲೆ ಈ 3 ಏನು ನಾವು ಮಾರಿದೆ ಅದಕ್ಕೆ ರೊಕ್ಕದೈತಲ್ಲ ಅದಕ್ಕೆ ಈಕ್ವಲ್ ಅದ. ನಾನು ಇಷ್ಟಾಯಿತು. ಈ 21 ಕಾಸ್ಟ್ ಪ್ರೈಸ್ ಎಷ್ಟೈತಿ? 2520 ಅದ. ಓಕೆ, ಈಕ್ವಲ್ ಟು 18 CP. ಈಗ ಬರೀ ನಂಗೆ CP ಬೇಕಾಗಿತ್ತು, ಅಂದ್ರೆ ಕಾಸ್ಟ್ ಪ್ರೈಸ್ ಬೇಕಾಗಿತ್ತಲ್ಲ, ಮಡಿಕೆಯ ಬೆಲೆ.
ಆಮೇಲೆ 2520 ಡಿವೈಡೆಡ್ ಬೈ 18. 18 ಒಂದಲೇ 18 ಒಂದಲೇ 18, ಆಮೇಲೆ 18 ನಾಲ್ಕಲೇ 0 ಅಂತಂದರೆ 140 ರುಪೀಸ್ ಆ ಮಡಿಕೆಗಳನ್ನು ಏನು ಬೆಲೆ ರೂಪಾಯಿಗಳಲ್ಲಿ ನೋಡಿರಿ. ಈ ಥರ ಕ್ವಶನ್ನು ಬರೋ ಚಾನ್ಸಸ್ ಅದಾವ RPF ಆಗಲಿ SSC ಆಗಲಿ. ಓಕೆ, ಸ್ವಲ್ಪ ಯಾವ ರೀತಿ ನೀವು ಇಕ್ವೇಷನ್ನ ಬರ್ಕೋತಿರಲ್ಲ ಅದನ್ನು ಲಕ್ಷ್ಯ ಕೊಟ್ಟು ನೋಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ ರೀ. ಓಕೆ, 6th ಒನ್ ಏನದ ನೋಡ್ರಿ. 21, 35 ಹಾಗೂ 63ರಿಂದ ಸಂಪೂರ್ಣವಾಗಿ ಭಾಗಿಸಲಾದ 1000ಕ್ಕಿಂತ ಕಡಿಮೆ ಇರುವ ಸಂಖ್ಯೆ ಯಾವುವು ಅಂದರೆ ಎಷ್ಟು ಅದಾವು ಅಂತ ಕೇಳೋಣ ಅಷ್ಟ. ಎಷ್ಟು ಮೆಥಡ್ ನೋಡ್ರಿ ಹೆಂಗೈತಿ, ಏನೇನೈತಿ. 21 ಅದ, 35 ಅದ, ಆಮೇಲೆ 63 ಅದ. ಈ ಮೂರು ಸಂಖ್ಯೆದ LCM ತೆಗೆದುಬಿಟ್ರಿ. ನಮಗೆ LCM ಅಂದರೆ ಇದು 3 ಐತಿ, ಆಮೇಲೆ 3 ಇದ್ರಾಗ 3 ಐತಲ್ಲ, ಇಂಟು 3 LCM ತೆಗಿರ. ನೀವು ಶಾರ್ಟ್ಕಟ್ನ ನಾ LCM ತೆಗಿತಿರ್ತೀನಿ. 3 ಆಮೇಲೆ 7 5 35, 7 ಐತಿ, ಇದ್ರಾಗ 7 ಐತಿ, ಆಮೇಲೆ ಇದು 5ರದಾಗ ಒಂದೈತಿ. ಅಂದ್ರೆ 5 3 15, 7 3 21, 15 21 315. ಟೋಟಲ್ ಎಷ್ಟು ಬಂತು? 315 ಬಂತು. ಇದು LCM ಅಂತ. ಈಗ ಏನು ಮಾಡ್ಬೇಕು ನೋಡಿರಿ. ಈಗ 315 ಈ ಮೂರು ಸಂಖ್ಯೆದ ಭಾಗ ಹೋಗುತ್ತೆ. ಆಮೇಲೆ ಇದು ಡಬಲ್ ಮಾಡಿಬಿಡ್ರಿ. ಎಷ್ಟಾಯಿತು? 630. ಹೌದಾ? ಇದು 1000 ಒಳಗೈತಿ. ಮತ್ತು ಇದನ್ನು ಡಬಲ್ ಮಾಡಿಬಿಡ್ರಿ. ಎಷ್ಟಾಯಿತು? 945. ಇದನ್ನು ಡಬಲ್ ಮಾಡಿದ್ರೆ 1000ಕ್ಕಿಂತ ಹೆಚ್ಚು ಹೋಗ್ತೈತಿ. ಆದ್ರೆ ನಮಗೆ ಸಿಕ್ಕಿದೆಷ್ಟು? ಓನ್ಲಿ 3. ಅಂತಂದ್ರೆ ಈ ಮೂರ ಸಂಖ್ಯೆಗಳು ಏನಾಗ್ತವೆ? ಈ 21, 35 ಮತ್ತು 63ರಿಂದ ಭಾಗ ಹೋಗುವ 1000ಕ್ಕಿಂತ ಒಳಗಿರುವ ಸಂಖ್ಯೆ ಇವು 3. ಗೊತ್ತಾಯಿತು? ಎಷ್ಟು ಶಾರ್ಟ್ಕಟ್ಟಾಗಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟೆ. ಓಕೆ, ಗೊತ್ತಾಯಿತು? ನೆಕ್ಸ್ಟ್ 7 ಏನದ? ಹಾಂ, ಇನ್ನೊಂದು ಇಂಪಾರ್ಟೆಂಟ್ ನೋಡಿರಿ. ಈ ಕ್ವಶನ್ನು ಒಂದು SSC ಒಳಗೆ 20 ಸಲಾರೇ ಬಂದವ್ರಿ. ಹಿಂಗೆ ಬೇಕಾದ್ರೆ ಚೆಕ್ ಮಾಡ್ಕೋರಿ, ಕಡಿಮೆ ಇದ್ದರೆ ಹೇಳ್ರಿ. ನಾನು 20 ಸಲ ಎಲ್ಲ ಕ್ವಶನ್ ಪೇಪರು ಎಷ್ಟು ವರ್ಷದಾಗೈತೋ ಎಲ್ಲ ನೋಡಿದ ಮೇಲೆ ಒಂದು 20 ಸಲಾರಿ ಕ್ವಶನ್ ರಿಪೀಟ್ ಆಗೈತೆ. ಏನು? ವರ್ಷಕ್ಕೆ ಯಾವ ಚಕ್ರ ಬಡ್ಡಿ ದರದಲ್ಲಿ ₹400 ಮೊತ್ತವು 2 ವರ್ಷಗಳಲ್ಲಿ 441 ಆಗುತ್ತದೆ ಅಂತಂದ್ರೆ P ಮತ್ತು A ಬಗ್ಗೆ ಹೇಳ್ಯಾರ. P 400 ಅದ, ಇದು ಏನಾಗೈತಿ? 441 ಆಗೈತಿ. ಇದನ್ನು ಹೊರಗೆ ತೆಗೀರಿ ರೂಟದಿಂದ. 20 ಯಾಕೆ ಹೇಳ್ರಿ? 2 ವರ್ಷಕ್ಕೆ ನಾನಲ್ಲ ರೂಟ್. ಹಾಂ, ನೆಕ್ಸ್ಟ್ 21. ಇದಕ್ಕೆ ಡಿಫ್ರೆನ್ಸ್ ಎಷ್ಟದ? 1 ಅದ. ಹೌದಾ? 1 ಅಂದ್ರೆ ಟೋಟಲ್ 1 ಅಂದ್ರೆ ಎಷ್ಟಕ್ಕೆ? 20ಕ್ಕೆ 1 ಹೆಚ್ಚಾಗೈತಿ. 100ಕ್ಕೆ ಎಷ್ಟು? ಈ 0 ಈ 0 2 1 2 ಐತಿ. 5% ಏನಾಗೈತಿ ಹೇಳ್ರಿ ಅದರದ ಚಕ್ರ ಬಡ್ಡಿ ದರ. ಹೌದು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 5%. ಇದು ಇಂಪಾರ್ಟೆಂಟ್ ನೋಡಿರಿ, ನೆನಪಿರಲಿ. ಓಕೆ, ನೆಕ್ಸ್ಟ್ 8ನೇದು ಏನದ? 5 ಸಂಖ್ಯೆಗಳ ಸರಾಸರಿ 23. 5 ಸಂಖ್ಯೆಗಳ ಸರಾಸರಿ 23. ಮೊದಲ 2 ಸಂಖ್ಯೆಗಳ ಸರಾಸರಿ 21, ಕೊನೆಯ 2 ಸಂಖ್ಯೆಗಳ ಸರಾಸರಿ 19. ಹಾಗಾದರೆ ಪ್ರಾರಂಭದಿಂದ ಮೂರನೆಯ ಸಂಖ್ಯೆ ಯಾವುದು? ಮೂರನೆಯ ಸಂಖ್ಯೆ ಯಾವುದು ಅಂತ ಕೇಳ ನೋಡ್ರಿ. ಇದಕ್ಕೆ ಶಾರ್ಟ್ಕಟ್ ನೋಡ್ರಿ. ಫಸ್ಟಿಗೆ 3rd ನಂಬರ್ ಯಾವುದು ಅಂತ ಕೇಳಲ್ಲ ಹೇಳಿ. ನೋಡಿರಿ, 3rd ನಂಬರ್ ಬೇಕಾಗೈತೆ ನನಗೆ. 3rd ನಂಬರ್ ಅಂದಾಗ ಟೋಟಲ್ 23 ಅಂದಾನ ಸರಾಸರಿ 5ರದ್ದು. ಆಮೇಲೆ 21ರದ್ದು ಎಷ್ಟೈತೆ ನೋಡ್ರಿ? 21 ಸಂಖ್ಯೆದಂದಾನ 21 ಐತಲ್ಲ. ಎಸ್, ಇದೇನು 2. ಹಾಂ, ಇದೊಂದು ಸರಾಸರಿ 21, ಇನ್ನೊಂದು 19. ಇದು ನನಗೆ 23ನೇ ಆ್ಯಕ್ಚುಯಲ್ ಇದ್ದಿದ್ದು ನಮ್ಮದು ಒಟ್ಟು ಸಂಖ್ಯೆಗಳದು. ಈ 3rd ನಂಬರ್ ಬೇಕಾಗಿತ್ತು ಅಂದರೆ ಏನು ಮಾಡ್ಬೇಕು? 23ಕ್ಕಿಂತ ಇದು ಎಷ್ಟು ಕಮ್ಮಿ ಐತಿ? -2 ಅನ್ನಂಗೆ. ಇದೆಷ್ಟದ? -4 ಅನ್ನಂಗೆ. ಹೋಗ ಆಯಿತಾ? ಹಾಂ, 2 ಸಂಖ್ಯೆದಾಯ್ತದೆ, 2 ಸರಾಸರಿ ಆಯ್ತು. ಸಂಖ್ಯೆ ಎಷ್ಟು? 2 ಅಲ್ಲ. ಅಂದರೆ 2 2 ಎಷ್ಟು? 4. 4 ಇಂಟು 2 ಮಾಡ್ಬೇಕು, ಯಾಕಂದರೆ 2. ಹೌದಾ? ಎಷ್ಟಾಯಿತು ಟೋಟಲ್? -4. ಸಾರಿ, ಇಲ್ಲಿ ಮೈನಸ್ ಆತಲ್ಲ,
ಇದು ಎಷ್ಟು ಅದನ್ನು 5 ಸಂಖ್ಯೆಗಳು 2 ಸಂಖ್ಯೆಗಳ ಸರಾಸರಿ ಕೊನೆಯ 3ನೇ ಸಂಖ್ಯೆ ಯಾವುದನ್ನಲ್ಲ ಈ 2 ಸ್ಕ್ವೇರ್ ಮಾಡ್ಬೇಕು ಇಲ್ಲಿ. ಕನ್ಫ್ಯೂಸ್ ಮಾಡ್ಬೋಡ್ರಿ. 2 ಸ್ಕ್ವೇರ್ ಮಾಡಿ ಅಂದರೆ ಇದೆಷ್ಟಾಯಿತು +4 ಇಲ್ಲಿ +8 ಟೋಟಲ್ ಎಷ್ಟಾಗುತ್ತೆ ನೋಡಿರಿ 30 12 ಅಂತಂದ್ರೆ 35 ಅಂದರೆ ಶಾರ್ಟ್ಕಟ್ ರೀ. ನಿಮಗೆ ನೆನಪಿಡಿಸ್ಬೋದು ಏನು ಮಾಡಬೇಕು 3ನೇ ಸಂಖ್ಯೆ ಕೇಳೋದಂದ್ರೆ 23 ಟೋಟಲ್ ಐತಿ. ಆಮೇಲೆ ಇದಕ್ಕಿಂತ ಇದು ಇನ್ನೊಂದು ಕೊಟ್ಟಲ್ಲ ಎಷ್ಟು ಕಮ್ಮಿ ಐತಿ 2 ಅದ, ಇದು 4 ಕಮ್ಮಿ ಅದ, ಅದ್ರ ಸ್ಕ್ವೇರ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಬೇಕಷ್ಟ. ಎಲ್ಲ ಸಂಖ್ಯೆಗಳು ಎಲ್ಲ ಪ್ರಾಬ್ಲಮ್ ಈ ಥರ ಬಂದದ್ದಲ್ಲ, ಈ ಥರ ಮಾಡಿದ್ರೆ 100% ಆನ್ಸರ್ ಬರುತ್ತೆ. ಓಕೆ, ಇಂಪಾರ್ಟೆಂಟ್ ಅದ, ಲಕ್ಷ್ಯದಾಗ ಇಟ್ಕೋರಿ. ಓಕೆ, ನೆಕ್ಸ್ಟ್ ನೋಡಿರಿ ಏನು ಕೇಳ 412ರಿಂದ ಭಾಗಿಸಬಹುದಾದ 5 ಸಂಖ್ಯೆಗಳ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 5 ಅಂಕಿದ ಒಂದು ದೊಡ್ಡ ಸಂಖ್ಯೆ ಕಂಡುಹಿಡಿಯೋಣ. ಏನು ನನಗೆ 5 ಅಂಕಿದ ದೊಡ್ಡ ಸಂಖ್ಯೆ ಅಂದರೆ ಯಾವ್ದು ರೀ? 1 2 3 4 5 ಇದು ನನಗೆ ದೊಡ್ಡ ಸಂಖ್ಯೆ 5 ಅಂಕಿದು, ಹೌದಾ? ಈಗ ಇದನ್ನು 412ರಲ್ಲೇ ಭಾಗಿಸೋಣ, ಹೌದಾ? 412 ಭಾಗಿಸಿ ಎಷ್ಟು ಬಂತು? 412 2ಲೇ, ಹೌದಾ? ಅಂದರೆ 4 2 8 ಬರುತ್ತಲ್ಲ, ದಾಟಬಾರ್ದು 824. ಮತ್ತು ಎಷ್ಟು ಬಂತು ಇಲ್ಲಿ 9 4 ಅಂತಂದ್ರೆ ಟೋಟಲ್ 4 5 7 1 ಮತ್ತು 9 ಇಳಿಸ್ಕೊತೀನಿ 1752 ಆಯಿತು. ಅಂದ್ರೆ 4 4 16 ಅಂದ್ರೆ 412 4 ಎಷ್ಟು ಬಂತು 1648. ಈಗ ಎಷ್ಟು ಉಳಿತು 1 1 1 0. ಈಗ ಈ ಲಾಸ್ಟ್ ಇನ್ನೊಂದು 9 ಐತಲ್ಲ ಅದನ್ನು ಇಳಿಸ್ಕೊಂಬಿಟ್ರಿ. ಈಗ ಮತ್ತು 1000 ಅಂದರೆ 2ರಲ್ಲೇನೋ ಹೋಗುತ್ತೆ. ಅಂದ್ರೆ ಎಷ್ಟು ಉಳಿತು ನೋಡಿರಿ 824 ಮೈನಸ್ ಮಾಡಿರಿ, ಟೋಟಲ್ 295 ಉಳಿತು. ಇನ್ನು ಹೋಗಂಗಿಲ್ಲ, ಹೌದಾ? ಇನ್ನು ಹೋಗಂಗಿಲ್ಲ ಅಂತಂದ್ರೆ ಈ ಬಂದದ್ದು ರಿಮೈಂಡರ್ ಏನೈತಲ್ಲ ಶೇಷ, ಈ ಶೇಷವನ್ನು ಇದರೊಳಗೆ ಮೈನಸ್ ಮಾಡಿದ್ರೆ ನಮ್ದು ಆನ್ಸರ್. ಇವೆಲ್ಲ ಹುಡ್ಕೋಕ್ಕಿಂತನೂ ಶಾರ್ಟ್ಕಟ್ಟು. ಈ 9 ಎಷ್ಟೈತಲ್ಲ 99,999 ಓಕೆ. ಇದರೊಳಗೆ 295 ಇದರೊಳಗೆ ಮೈನಸ್ ಮಾಡಿಬಿಡ್ರಿ, ಏನು ಆನ್ಸರ್ ಬರುತ್ತಲ್ಲ ಅದು ಆನ್ಸರ್ ಫೈನಲ್. 9ರಾಗ 5 ಹೋದ್ರೆ 4, 9ರಾಗ 9 ಹೋದ್ರೆ 0 0 4 0 4 3 ಕಡೆ ಅದ ನೋಡ್ರಿ, ಇದ್ರಾಗಿಲ್ಲ ಹೋಯ್ತು. ನೆಕ್ಸ್ಟ್ 704 3ರಾಗ ಹೋದ ನೋಡ್ರಿ, ಅಂದ್ರೆ ಮುಚ್ಕೊಂಡು ಮಾಡ್ಬೇಕಂದ್ರೆ ಇಲ್ಲ ಏನೋ ಆನ್ಸರ್ ಮಿಸ್ಟೇಕ್ ಆಗೈತೆ ಅಂತಂದ್ರೆ ಇದು 705 ಆಗಬೇಕು. ಆಪ್ಷನ್ 2 ಸಲ ಅಂತ. ಓಕೆ, 99,704 ಆಪ್ಷನ್ ನಂಬರ್ ಎ ಅಂತಂದ ನೋಡ್ರಿ. ಶಾರ್ಟ್ಕಟ್ ಹೇಳ್ಕೊಡತ್ತೀನಿ, ಸುಮ್ಮನೆ ಎಲ್ಲ ಯಾವ ಭಾಗಿಸ್ಬೇಕು ಏನು ಮಾಡಬೇಕು ಈ ಥರ ಕ್ವಶನ್ಸ್ ಬಂತು ಅಂದ್ರೆ ಯಾವುದು ಅತಿ ದೊಡ್ಡ ಸಂಖ್ಯೆ ಇರೋದಲ್ಲೋ ಅದ್ರ ಭಾಗಿಸಿದ ನಂತರ ಶೇಷ ಇದ್ದಿದ್ದನ್ನು ಆ ದೊಡ್ಡ ಸಂಖ್ಯೆಯಲ್ಲಿ ಮೈನಸ್ ಮಾಡಿದ್ರೆ ಫೈನಲ್ ಆನ್ಸರ್ ನಮಗೆ ಸಿಗುತ್ತೆ. ಓಕೆ, ಎಸ್ 10th ಒನ್ ಏನದ? ಹಾಂ, ಇದು ಈ ಥರ ಕ್ವಶನ್ ಬಂದ ವಯಸ್ಸಿಗೆ ಗೊತ್ತಿರಲಿ. 2 ಘನಗಳನ್ನು 10 ಸೆಂಟಿಮೀಟರ್ ಅಂತರದಲ್ಲಿ ಅಂಟಿಸುವ ಮೂಲಕ ಘನಾಕೃತಿಯನ್ನು ತಯಾರಿಸಲಾಗುತ್ತದೆ. ಘನಾಕೃತಿಯ ಒಟ್ಟು ಮೇಲ್ಮೈ ಪ್ರದೇಶವನ್ನು ಕಂಡುಹಿಡಿಯಿರಿ. ಅಂದರೆ 2 ಘನ ಅದಾವೆ, 2 ಚೌಕ್ ಬಾಕ್ಸ್ ಅದಾವೆ, 2 ಘನಾಕೃತಿ ಅದಾವೆ. ಈ ಥರ ಘನ ಅದಾವ. ಓಕೆ, ಇವನ್ನ ಹಿಂಗೆ ಇನ್ನೊಂದು ಇದ್ರ ಬಾಜುನ ಹಚ್ಚಿಟ್ಟಾರೆ, ಇನ್ನೊಂದು ಈ ಥರನ ಹಚ್ಚಿಟ್ಟಾರೆ ಇದ್ರ ಬಾಜು. ಆವಾಗ ಟೋಟಲ್ ಏನಂದ್ರೆ 10 ಸೆಂಟಿಮೀಟ್ರ್ ಒಂದೊಂದು ಅದ್ರ ಲೆಂತ್ ಅನ್ನ, ಹೌದಾ? ಈಗ 10 ಸೆಂಟಿಮೀಟ್ರ್ ಅಂದಾಗ ಇದ್ರದ್ದು ಎತ್ತರ ಇದ್ರದ್ದು 10 ಆಗುತ್ತೆ, ಹೌದಾ? ಇದು 2 ಕೂಡ್ಸ್ಯಾನ ಅಂದರೆ ಇಲ್ಲಿ 20 ಆಗುತ್ತೆ. 20 ಆದಮೇಲೆ ನೆಕ್ಸ್ಟ್ ಇದ್ರದ್ದು 10 ಟೋಟಲ್ ಎಷ್ಟಾಯ್ತು? ಇದು 20 ಇದು 10 10 ಅಂದರೆ LBH ಆಯಿತು. ಅಂತಂದ್ರೆ ಇದು ನಮಗೆ ಘನಗಳು ಅಂತಂದಾಗ ಇದನ್ನು ಕೂಡಿಸಿದ ಮೇಲೆ ನಮಗೆ ಆಯತಗಣ ಆಗೈತೆ. ಈಗ ಏನು ಮಾಡಬೇಕು? ಆಯತಗಣದ ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನದ 2 × LB + BH + HL. ಮೆನ್ಸುಲೇಷನ್ದಾಗ ಫಾರ್ಮುಲಾ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ 2 × ಬ್ರಾಕೆಟ್ L × B. L ಎಷ್ಟದ ಇಲ್ಲಿ ಬರೀತೀನಿ, L = 10 ಸಾರಿ ಇದೆಲ್ಲ ಕೂಡಿಸಿದ್ರೆ 20 ಆಯಿತು. L = 20
ನೆಕ್ಸ್ಟು ಬಿ ಈಕ್ವಲ್ ಟು 10 ಅಂದರೆ ಬ್ರೆಡ್ತು ಹೈಟು 10. ಎಲ್ ಇಂಟು ಬಿ ಅಂದ್ರೆ ಎಲ್ ಎಷ್ಟದ 20, ಬಿ ಅಂದ್ರೆ 10. 20 ಇಂಟು 10 ಅಂತಂದ್ರೆ 200 ಪ್ಲಸ್ ಬಿ ಇಂಟು ಎಚ್ 10 ಎಷ್ಟು 100 ಪ್ಲಸ್ ಎಚ್ ಇಂಟು ಎಲ್, ಎಚ್ ಅಂದರೆ ಇದು 200 ಆಯಿತು. ಈಗ ಆ್ಯಡ್ ಮಾಡಿರಿ 2 ಇಂಟು 200 200 400 100 ಅಂದ್ರೆ 500 ಅಂತಂದ್ರೆ 5 ಇಂಟು 2 ಅಂತಂದ್ರೆ 10 12 0 ಅಂತಂದ್ರೆ 5000 ಏನು ಮೇಲ್ಮೈ ವಿಸ್ತೀರ್ಣ ಅಂತ ಸೆಂಟಿಮೀಟ್ರ್ ಕೊಟ್ಟಾರಲ್ಲ 500 ಇಂಟು 2 ಅಂತಂದ್ರೆ 1000 ಸೆಂಟಿಮೀಟರ್ ಸ್ಕ್ವೇರ್. ಯಾವಾಗ ವಿಸ್ತೀರ್ಣ ಕೇಳ್ತಾರಲ್ಲ ಅವಾಗ ಸೆಂಟಿಮೀಟರ್ ಸ್ಕ್ವೇರ್ ಒಳಗಿರುತ್ತೆ. ವ್ಯಾಲ್ಯೂಮ್ ಘನ ಕೇಳಿದ್ರೆ ಅಂದ್ರೆ ಘನ ಫಲ ಅಂತಂದಿದ್ರೆ ಅದು ಗಾತ್ರ ಕ್ಯೂಬ್ ಒಳಗಿರುತ್ತೆ. ಓಕೆ, ಈ ಥರ ಕ್ವಶನ್ಸ್ ಬಂದೇ ಬರ್ತಾವೆ. ಓಕೆ, ನೆಕ್ಸ್ಟ್ 11ನೇ ಕ್ವಶನ್ ಏನದ ನೋಡ್ರಿ. ಒಬ್ಬ ಅಪ್ರಾಮಾಣಿಕ ಅಂಗಡಿಯವನು ತನ್ನ ಸರಕುಗಳನ್ನು ಅದರ ಬೆಲೆಗೆ ಮಾರಾಟ ಮಾಡುವುದಾಗಿ ಭರವಸೆ ನೀಡುತ್ತಾನೆ. ಒಬ್ಬ ಅಂಗಡಿಯವ ಏನು ಮಾಡ್ತಾನೆ, ಇಷ್ಟಕ್ಕೆ ಮಾಡ್ತಾನಪ್ಪ ಅಂತೇಳಿ ಅವರಿಗೆ ನಂಬಿಸ್ತಾನೆ. ಆದರೆ ಅವನು 30% ಕಡಿಮೆ ತೂಕವನ್ನು ಬಳಸುತ್ತಾನೆ. ಹಾಗಾದರೆ ಶೇಕಡಾ ಲಾಭವನ್ನು ಕಂಡುಹಿಡಿಯೋದು ಎಷ್ಟೈತಿ ಅಂತೇಳಿ ಅಂತಂದ್ರೆ ಅವೇನು ಮಾಡ್ಯಾನ, ಟೋಟಲ್ 100% ಅಂದ. 100 ಒಳಗೆ ಏನಂದನವ, ಟೋಟಲ್ 100ಕ್ಕೆ ಮಾರ್ಕ್ನಂದ 100ಕ್ಕೆ kg. ಆದ್ರೆ ನಾವೇನು ಮಾಡ್ಯಾನ 30 ಕಡಿಮೆ ಮಾಡ್ಯಾನ ಅಂದ್ರೆ 70 ಕಡಿಮೆ ಆತಿ. ಅಂತಂದ್ರೆ 70 100 ಇದ್ದದ್ದು 70 ಅಂದ್ರೆ 30 ಆಗೈತೆ ಕಡಿಮೆ. ಹೌದಾ? ಅಂತಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅಂತಂದಾಗ ಏನೈತೆ 30% ಕಡಿಮೆ ಆಗ್ಯದ. ಎಷ್ಟಕ್ಕೆ 70ಕ್ಕೆ. ಹೌದಾ? 70ಕ್ಕಿಂತ ಕೂಡ ಕರೆಕ್ಟ್ ಆಗುತ್ತೆ. 100ಕ್ಕೆ ಅಂದರೆ ಎಷ್ಟು, ಈ 0 ಹೋಯಿತು. ನೆಕ್ಸ್ಟ್ 300 ಡಿವೈಡೆಡ್ ಬೈ 7. ಇದು ಎಲ್ಲೇ ಐತನ ಆಪ್ಷನ್ದಾಗ ಇಲ್ಲ, ಪೂರ್ಣಾಂಕದಾಗ ಐತೆ ಅಂತಂದ್ರೆ ಪೂರ್ಣಾಂಕದಾಗ ಇಡ್ತಾರೆ. 300 ಐತಲ್ಲ, 300 ಡಿವೈಡೆಡ್ ಬೈ 7 ಅಂತಂದ್ರೆ ಇದು ಬರೋಂಗಿಲ್ಲ, 52 ಆಡಲೆ 104 ಆಗತ್ತೆ. 104 1 105, ಇದು ಬರೋಂಗಿಲ್ಲ. ನೆಕ್ಸ್ಟ್ 42 7 ಎಸ್ 42:6/7. ನಿಮಗೆ ಇನ್ನೊಂದು ತಲೆ ಇಟ್ಕೊಂಡ್ಬಿಡ್ರಿ, ಈ ಸದ್ಯ ಟ್ರೆಂಡ್ ಏನದ ಅಂದ್ರೆ ಪೂರ್ಣಾಂಕದಾಗ ಆನ್ಸರ್ ಕೊಡ್ತಾರೆ. ಪೂರ್ಣಾಂಕದಲ್ಲಿ ಕೊಟ್ಟಾಗ ಭಾಳ ಇಂಪಾರ್ಟೆಂಟಾಗಿ ಮಾಡಬೇಕಾಗತ್ತೆ. ಸೊ ಆನ್ಸರ್ ಎಷ್ಟು ಬಂತು, 42:6/7% ಅವನಿಗೆ ಲಾಭ ಸಿಕ್ತು. ಅಂದರೆ 42%ಗಿಂತ ಜಾಸ್ತಿ ಸಿಕ್ತು ಅಂತಂದ. ಓಕೆ, ನೆಕ್ಸ್ಟ್ 12 ಏನದ, 1600 ಕಿಲೋಮೀಟರ್ ಹಾರುವ ವಿಮಾನವು ಮೊದಲ 400 ಕಿಲೋಮೀಟರ್ಗಳನ್ನು 200 km/h ವೇಗದಲ್ಲಿ, ಎರಡನೇದು 400 ಕಿಲೋಮೀಟರ್ ಅನ್ನು 400 km ವೇಗದಲ್ಲಿ, ಮೂರನೇದು ಏನು ಮಾಡ್ತಾನೆ, ಉಳಿದಂಥದ್ದು 800 ಕಿಲೋಮೀಟರ್ನ 800 km/h ವೇಗದಾಗ ಹೋಗ್ತಾನೆ. ಈಗ ನೋಡ್ರಿ, ಡಿಸ್ಟೆನ್ಸು ಆಮೇಲೆ ಸ್ಪೀಡು ಆಮೇಲೆ ಟೈಮ್ ಅಂತೂ ಕೆಳಗೆ ಸಿಗುತ್ತೆ. ಈಗ ನೋಡ್ರಿ, ಫಸ್ಟಕ್ಕೆ ಎಷ್ಟು ಹೋಗ್ಯಾನ, 400 ಹೋಗ್ಯಾನ. ಆಮೇಲೆ 400, ಆಮೇಲೆ ಲಾಸ್ಟ್ನೇದು 800. 400 ಹೋಗಿತ್ತು, ಒಂದನೇದು 200 km/h 200 ಸ್ಪೀಡ್ನಾಗ ಹೋಗ್ಯಾನ. ಮೂರನೇದು 400 ಹೋಗ್ಯಾನ. ನಾಲ್ಕನೇದು 800 ಹೋಗ್ಯಾನ. ಈಗ 200 ಸ್ಪೀಡ್ನಾಗ 400 km ಹೋಗೋಕೆ 2 ತಾಸು ಬೇಕು ಇವನಿಗೆ. ಈಗ 400 ಅಂದರೆ ಇದು 1 ಆಗಬೇಕು, ಇದು 1 ತಾಸು ಬೇಕು. ಅಂತಂದ್ರೆ ಟೋಟಲ್ ಎಷ್ಟು ಅವರ್ ಬೇಕು, 2 1 5 ತಾಸು ಬೇಕು ಇವನಿಗೆ. 4 ತಾಸು ಬೇಕು. ಹೌದಾ? 4 ತಾಸು. ಟೋಟಲ್ ಡಿಸ್ಟೆನ್ಸ್ ಎಷ್ಟದ, 16 ಅದ. ಅವನಿಗೆ ಏನು ಬೇಕು, ಎವರೇಜ್ ಸ್ಪೀಡ್ ಬೇಕಾಗಿತ್ತು. ಅಂತಂದ್ರೆ ಟೋಟಲ್ ಡಿಸ್ಟೆನ್ಸು 1600 ಕಿಲೋಮೀಟ್ರು, ಟೋಟಲ್ ಅವರು 4 ಅಂತಂದ್ರೆ 4 4 16 ಅಂತಂದ್ರೆ 400 km/h. ಇವನೇನು ಎವರೇಜ್ ಸ್ಪೀಡ್ ಅಂತಂದ. ಆ ವಿಮಾನದ ಸರಾಸರಿ ವೇಗ ಎಷ್ಟಂದರೆ 400 km/h ಗಂಟೆಗೆ. ಓಕೆ, ನೋಡಿರಿ ಯಾವ ಥರ ಕ್ವಶನ್ಸ್ ಬರ್ಬೋದು ಅಂತೇಳಿ ತೊಗೊಳತ್ತೀನಿ ಅಂತಂದ್ರೆ ಸ್ವಲ್ಪ ಹೋಗುವಾಗ ಒಂದು ಸಲ ನೋಡ್ಕೊಂಡು ಹೋಗ್ಬಿಡ್ರಿ. ಓಕೆ, ಎಸ್. ಇದು ನೋಡಿ, ಈ ಥರ ಕ್ವಶನ್ ಬಂದಾಗ ಶಾರ್ಟ್ಕಟ್ಟಾಗಿ ಏನು ಮಾಡ್ಬೇಕಂತ, ಏನು 99/42 ಡಿವೈಡೆಡ್ ಬೈ 49 ಇಂಟು 49 ಶಾರ್ಟ್ಕಟ್ಟಾಗಿ ಏನು ಮಾಡಬೇಕು ಅಂತೇಳಿ ಹೇಳ್ತೀನಿ. ಓಕೆ, ನೋಡಿರಿ, ಈಗ
42 ಅದಲ್ಲ, 42 ಹಾಗೆ ಇಟ್ಕೊಂಡ್ಬಿಡ್ರಿ. ಆಮೇಲೆ ಇಲ್ಲಿ 42 ಆದಮೇಲೆ 42 ಆಮೇಲೆ 49 ಅದಲ್ಲ. ಹಾಂ, ಈಗ ಡಿವೈಡೆಡ್ ಬೈ ಏನು ಇರ್ತದಲ್ಲ ಅದನ್ನ ಇಟ್ಕೊಂಡ್ಬಿಡ್ರಿ. 49 ಆಯಿತು. 49 ಆದ್ಮೇಲೆ 9ಗಳು ಇರ್ತದವು 2 ಅದಾವೆ ಅಂದರೆ 2 0 ಇಟ್ಟಿನ. ಆಮೇಲೆ ಇದ್ರ ವ್ಯತ್ಯಾಸ ಎಷ್ಟದ? 42 ಮತ್ತು 47 7 ಅದ. ಈ ಥರಾಗ ಆ -7 ಮಾಡ್ಕೊಂಬಿಡ್ರಿ. ಎಷ್ಟಾಗುತ್ತೆ ಹೇಳ್ರಿ? 3 ಆಮೇಲೆ 9 8 4 4893 4893 ನೋಡಿರಿ, ಶಾರ್ಟ್ಕಟ್ ಆಯಿತು. ಈ ಥರ ಕ್ವಶನ್ಸು RPF, SSC JD ಆಮೇಲೆ NTPC ಗ್ರೂಪ್ ಡಿ ಈ ಥರ ಎಕ್ಸಾಮ್ಗಳಿಗೆಲ್ಲ ಬರ್ತಾವೆ. ಅದು ಎಷ್ಟು ನಿಮ್ಗೆ ಡಿಫಿಕಲ್ಟ್ ಅನ್ನಿಸೋಲ್ಲ ಅಷ್ಟು ಟ್ರಿಕ್ಕಿಯಾಗಿ ಬರ್ತಾವೆ. ನೆಕ್ಸ್ಟ್ ಕ್ಲಾಸಲ್ಲಿ ಎಲ್ಲ ಥರ ಮಾಡ್ತಾ ಹೋಗ್ತೀನಿ. ಓಕೆ, ಇದು ನಾಳೆ ಎಕ್ಸಾಮ್ಗೆ ಹೋಗೋ ಮುನ್ನ ಒಂದು ಸಲ ನೋಡ್ಕೊಂಡು ಹೋಗ್ಬಿಡ್ರಿ. ಓಕೆ, ನೆಕ್ಸ್ಟ್ ಮೊದಲ 1000ರವರೆಗಿನ ಎಲ್ಲ ಪೂರ್ಣ ಸಂಖ್ಯೆಗಳ ಸರಾಸರಿ. ಪೂರ್ಣ ಸಂಖ್ಯೆಗಳ ಸರಾಸರಿ 1000 ಒಳಗಿನ ಕೇಳ. ಪೂರ್ಣ ಸಂಖ್ಯೆಗಳು ಯಾವ್ಯಾವು ನಿಮ್ಗೆ ಗೊತ್ತಿರಬೇಕು. ಸ್ವಾಭಾವಿಕ ಸಂಖ್ಯೆ ಅಂದರೆ ಯಾವ್ಯಾವು ಗೊತ್ತಿರಬೇಕು. ಆಮೇಲೆ ಅವಿಭಾಜ್ಯ ಸಂಖ್ಯೆಗಳಂತಾರೆ ಯಾವ್ಯಾವು. ಇಲ್ಲೇನು ಕೊಟ್ಟಾನ? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆ ನಮಗೆ ಎಲ್ಲಿ ಸ್ಟಾರ್ಟ್ ಆಕವ? 0ದಿಂದ ಸ್ಟಾರ್ಟ್ ಆಗ್ತವೆ. 0ನೂ ಒಂದು ಪೂರ್ಣ ಸಂಖ್ಯೆ. ಈ ರೀತಿ ಸ್ಟಾರ್ಟ್ ಆಗ್ತವೆ. 0ದಿಂದ ಸ್ಟಾರ್ಟ್ ಆದಮೇಲೆ 1000 ತನಕ ಅಂತ 1000ರವರೆಗಿನ ಅಂತ ಕೇಳೇನಂದ್ರೆ ಈಗ ಲಾಸ್ಟ್ ನಂಬರ್ ಯಾವ್ದು ಬರುತ್ತೆ ರೀ? 999 ಬರುತ್ತೆ. ಹೌದಾ? 1000 ಆದಲ್ಲ ಇವು 0ದಿಂದ. ಹೌದಾ? ಮೊದಲ 1000 ಅಂತ ಮೊದಲಿನೂ 1000 ಇವು. ಹೌದಾ? ಈಗೇನು ಕೇಳೋಣ? ಅವುಗಳ ಸರಾಸರಿ ಎಷ್ಟು? ಈ ರೀತಿ ಸೀಕ್ವೆನ್ಸ್ ಇದ್ದಾಗೇನು ಫಾರ್ಮುಲಾ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಡಿವೈಡೆಡ್ ಬೈ ಎಷ್ಟು? ಒಂದು 2. ಫಸ್ಟ್ ನಂಬರ್ ಎಷ್ಟದ? 0 ಪ್ಲಸ್ 99 ಅಂದ್ರೆ 999 ಬಂತು ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟು ಬಂತು? 2 4 8. ಹೌದಾ? 1 ಉಳಿತು 2 9 18. ಆಮೇಲೆ 2 9 18 1 ಉಳಿತು 2 5 10 499.5. ಮೊದಲ 1000 ಅಂದ್ರೆ ಕೆಲವು ಜನ 1ರಿಂದ ಕನ್ಸಿಡರ್ ಮಾಡ್ತೀರಿ. ಭಾಳ ಇಂಪಾರ್ಟೆಂಟ. ಎಲ್ಲಿಂದ ಕನ್ಸಿಡರ್ ಮಾಡ್ಬೇಕ್ರಿ? ಎಸ್, 1ರಿಂದ ಅಲ್ಲ 0ದಿಂದ ಕನ್ಸಿಡರ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ನಿಮ್ಮ ಪ್ರೀವಿಯಸ್ ಇಯರಲ್ಲಿ ಕೇಳ್ಯಾರ ಬೆಸ ಸಂಖ್ಯೆಗಳ ಸರಾಸರಿ ಮೊದಲ 15 ಮೊದಲ 7 ಈ ಥರ ಕ್ವಶನ್ಸು ಬಂದವು. ಎಸ್, 15th ಏನದ ಕ್ವಶನ್? 3 ಸಂಖ್ಯೆಗಳು. ಇದು ಕೂಡ ಇಂಪಾರ್ಟೆಂಟ್, ಕೇಳಿದ ಕ್ವಶನ್ ಇವು. 3 ಸಂಖ್ಯೆಗಳು 3:2:5:5 ಅವುಗಳ ವರ್ಗಗಳ ಮೊತ್ತ 1862. ಹಾಗಾದರೆ ಸಂಖ್ಯೆಗಳು ಯಾವುವು? ಆ ಸಂಖ್ಯೆಗಳು ಯಾವುವು ಅಂತ ಕೇಳಿ. ಈಗ ಈ 3 ಸಂಖ್ಯೆಗಳು ಯಾವ್ಯಾವ? 1ನೇದು 3x ಪ್ಲಸ್ 2x ಆಮೇಲೆ 5x. ಇವು ಅನುಪಾತಗಳು ಕೊಟ್ಟಾರೆ. ಈಗ ವರ್ಗಗಳಂತಂದಾಗ ಇವೆಲ್ಲ ವರ್ಕ್ ಮಾಡಬೇಕು. ಈ ಎಕ್ಸ್ ಅಂತೂ ಕಾಮನ್ ಐತಿ. x² ಹೊರಗೆ ಇಟ್ಕೊಂಡ್ಬಿಡ್ತೀನಿ. ಒಳಗೆ ಏನು ಉಳಿತೈತಿ ನೋಡಿರಿ? 3 ಸ್ಕ್ವೇರ್ 9, 2 4, 5 25. ಆಮೇಲೆ ಇವುಗಳನ್ನ ಎಷ್ಟಾಯಿತು? ಕೂಡಿಸ್ರಿ 25 ಆಮೇಲೆ 4 29 30 ಆಮೇಲೆ 38. 38x² = ಕೊಟ್ಟಾನ ಎಷ್ಟದ? 1862. ಈಗ ಡಿವೈಡ್ ಮಾಡಿರಿ. x² = 1864 ಡಿವೈಡೆಡ್ ಬೈ 38 ಇಂದ ಡಿವೈಡ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಹೇಳಿ ಆನ್ಸರು? x² = 49 ಬಂತು. ಆಮೇಲೆ x = 7 ಸ್ಕ್ವೇರ್ ಅದ, ಆ ಕಡೆ ಕಳಿಸಿದ್ರೆ 7 ಬಂತು. ಈಗ ನನಗೇನು ಬಂತು? 7 ಬಂತು. ಅವು ಕೇಳಿದ್ದೇನು? ಆ 3 ಸಂಖ್ಯೆಗಳು ಯಾವ್ಯಾವು? ಇನ್ನು 3 ಸಂಖ್ಯೆಗಳು ಯಾವ್ಯಾವ ನೋಡ್ರಿ. ಏನೇನದ? 3x ಅದ, ಆಮೇಲೆ 2x ಅದ, ಆಮೇಲೆ 5x ಅದ. x = 7 ಅಂತ ಸಿಕ್ಕತ್ತೆ. ಇಲ್ಲೂ 7 ಹಾಕ್ಬಿಡಿ. 7 3 21, ಇಲ್ಲಿ 7 5 14, 7 5 35, 21 14 ಮತ್ತು 31, 21 14 ಮತ್ತು 35. ಇದೇನು? ಆಪ್ಷನ್ ನಂಬರ್ ಡಿ ನಮ್ಮದು ಫೈನಲ್ ಆನ್ಸರ್. ಇದಕ್ಕೆ ಕೇಳಿದ ಕ್ವಶನ್ ಇದು. ಈ ಥರ ಕ್ವಶನ್ ಬರೋ ಚಾನ್ಸಸ್ ಅದಾವ, ಯಾಕಂದರೆ ಇದು ಒಂದೇ ಬಂದೈತೆ ಕ್ವಶನ್ ಲಾಸ್ಟ್ ಟೈಮು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನು? 6a. ಇಫ್ 6a =
4b = 9c. ಇದಕ್ಕೆ ಇನ್ನೊಂದು ಮೆಥಡ್ ಹೇಳಿನ, ಎ ಬಿ ಸಿ ವ್ಯಾಲ್ಯೂ ಬೇಕಾಗಿದ್ದು ಅಂತಂದ್ರೆ ಎ ಬಿ ಸಿ ವ್ಯಾಲ್ಯೂ ಬೇಕಾಗಿದ್ದರೆ ಎ ಬೇಕಾದ್ರೆ ಮುಚ್ಕೊಂಡು ಮಾಡ್ಬೇಕು, ಇದು ಮುಚ್ಚೋದು ಎ ಮುಚ್ಚೋದು, ಆಮೇಲೆ ಉಳ್ಕಿದ್ದರೆ ಎಂಟು ಮಾಡ್ಬೇಕು. ಅದಕ್ಕಿಂತ ಶಾರ್ಟ್ಕಟ್ ಏನಂದ್ರೆ ನೋಡಿರಿ, ಈ 6, 4 ಮತ್ತು 9 ಲಸ ತೆಗೆದುಬಿಡ್ರಿ. ಎಷ್ಟು ಬರುತ್ತೆ ಎಲ್ ಸಿ ಎಮ್ಮು? 6, 4 ಮತ್ತು 9ರ ಲಸ ಎಷ್ಟು ಬರುತ್ತೆ? 36 ಬರುತ್ತೆ, 36. ಈಗ ಈ ಎಲ್ಲ ಸಂಖ್ಯೆ ಈಗ ಐತಿಲ್ಲ 6ರಿಂದ ಇದನ್ನು ಡಿವೈಡ್ ಮಾಡಿ, 6 36. ನೆಕ್ಸ್ಟು 4, 9 36, ಇದು 9 4. ಇವೇನು ಎ ಬಿ ಸಿ ವ್ಯಾಲ್ಯೂ ಡೈರೆಕ್ಟ್ ಸಿಕ್ಕು ನನಗೆ, ಮುಗಿದೋಯ್ತಲ್ಲ. 6 9 4, 6 9 4 ಶಾರ್ಟ್ಕಟ್ ನೋಡ್ರೆ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ಬಿಡ್ರಿ. ಈ ಥರ ಕೇಳೋ ಚಾನ್ಸಸ್ ಅದಾವ, ಬಂದೇ ಬರ್ತೈತಿ. ಶಾರ್ಟ್ಕಟ್ಟಾಗಿ ಮಾಡೋದು ಹೇಳಿನ. ಈ ಥರ ಇನ್ನೊಂದು ಮಾಡಿದ್ರೆ ಅದನ್ನು ಸಿಂಪ್ಲಿಫಿಕೇಷನ್ ಮಾಡ್ಬೇಕಾಗುತ್ತೆ, ಡೈರೆಕ್ಟ್ ಆನ್ಸರ್ ಬರುತ್ತೆ. ಓಕೆ, 6:9:4. ಓಕೆ, ನೆಕ್ಸ್ಟ್ 17. ಹಾಂ, ಫೈಂಡ್ ದ ಸಮ್ ಆಫ್ ಫ್ಯಾಕ್ಟರ್ಸ್ n = 72 ಅಂತ. ನಾನು ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಫಸ್ಟಿಗೆ ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಈಗ ಫ್ಯಾಕ್ಟರ್ಸ್ ಅಂದಾಗ 72 ಇದನ್ನು ಹೆಂಗೆ ನೀವು ಡಿವೈಡ್ ಮಾಡ್ಕೊತೀರಿ? 8 9 ಸೀರಿಯಲ್ ನಂಬರ್ ಇರಬೇಕು. ಓಕೆ, 2 ಈ 8 2 ಕ್ಯೂಬ್ ಬರಿಬೋದು, 9 3 ಸ್ಕ್ವೇರ್ ಬರಿಬೋದು. ಈ ರೀತಿ ಬಂತು. ಈಗ ಇವುಗಳ ಫ್ಯಾಕ್ಟ್ರಿ ಬರಿಬೇಕು. ನಾನು ಏನು ಫ್ಯಾಕ್ಟ್ರಿ ಈಗ ಕಂಡುಹಿಡಬೇಕು. ಈಕ್ವಲ್ ಟು ಒಂದೇನದ 2 to the power 3, ಇನ್ನೊಂದು 3 to the power of 3 2. ಈ ರೀತಿ ಅದ ಫ್ಯಾಕ್ಟರ್ಸ್ ಅಂದ್ರೆ ನೋಡ್ರಿ ಏನು, 2 to the power of 3 ಐತಲ್ಲ, 3 ತಕ ಬರಿಬೇಕು. ಎಲ್ಲಿಂದ 0 ಹಿಡ್ಕೊಂಡು 0 ಪ್ಲಸ್ 2 to the power of 1 ಪ್ಲಸ್ 2 to the power of 2 ಪ್ಲಸ್ 2 to the power of 3. ಇದು ಮುಗಿತು ನಂದೀಗ 2. ಇನ್ನು ನೆಕ್ಸ್ಟ್ ಇಂಟು 3 3 to the power of 0, 3 to the power of 1, 3 to the power of 2. ಇದು ಫ್ಯಾಕ್ಟರ್ಸ್ ಈ ರೀತಿ ಬರಿಬೇಕು. ಈಗ 2ರ ಘಾತಾಂಕ 0 ಅಂದರೆ ವ್ಯಾಲ್ಯೂ 1 ಗೊತ್ತಿರಬೇಕು. 1, ಆಮೇಲೆ 2ರ ಘಾತ 1 2, 2ರ ಘಾತ 2 ಅಂದರೆ 4, 2ರ ಘಾತ 3 ಅಂದರೆ 8. ಇವುಗಳೆಲ್ಲ ಕೂಡಿಸ್ರಿ. 8 4 12 13 15. ನೆಕ್ಸ್ಟ್ ಈ ಕಡೆ 1 ಪ್ಲಸ್ 3 ಪ್ಲಸ್ 3 3 9 10 13 ಬಂತು. ಇವುಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದರೆ ಫೈನಲ್ ಆನ್ಸರ್ ಎಷ್ಟು ಬಂತು? 3 5 15 ಅಂದರೆ 195. ಆಪ್ಷನ್ ನಂಬರ್ ಎ. ಫ್ಯಾಕ್ಟರ್ಸ್ ಅಂದಾಗ ಈ ರೀತಿ ಮಾಡಬೇಕು. ಫ್ಯಾಕ್ಟರ್ಸ್ ಸಮ್ ಆಫ್ ಫ್ಯಾಕ್ಟರ್ಸ್ ಅಂದಾಗ ಈ ರೀತಿ ಮಾಡಬೇಕು. ಓಕೆ, ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಅದ, ಯಾಕಂದರೆ ಸ್ವಲ್ಪ ಹೊಸ ಟೈಪದ ಕ್ವಶನ್ನು ಈ ರೀತಿಯೂ ಕೇಳೋ ಚಾನ್ಸಸ್ ಅದ. ಸೊ ಗೊತ್ತಿರಲಿ, ಫ್ಯಾಕ್ಟರ್ಸ್ ಅಂದಾಗ ಈ ರೀತಿ ಮಾಡಬೇಕು. ಕೊಟ್ಟಂಥ ಸಂಖ್ಯೆಯನ್ನು ಸೀರಿಯಲ್ ನಂಬರ್ ಆಗಿ ಡಿವೈಡ್ ಮಾಡ್ಕೋಬೇಕು. ಆದಷ್ಟು ಡಿವೈಡ್ ಮಾಡ್ಕೊಳ್ಳಾಗ ಆ ಸಂಖ್ಯೆಗಳು ಯಾವುದೋ ಒಂದು ಸಂಖ್ಯೆ ಸ್ಕ್ವೇರ್ ಆಗಿರಬೇಕು, ಇಲ್ಲ ಕ್ಯೂಬ್ ಆಗಿರಬೇಕು. ಓಕೆ, ಡನ್. ಹಾಂ, ಶೇಷವನ್ನು ಕಂಡಿರ್ತಾರೆ ಆಲ್ರೆಡಿ, ಲಾಸ್ಟ್ ಟೈಮು ಕೇಳಿರ್ತಾರೆ. ಆದರೆ ಸ್ವಲ್ಪ ಡಿಫ್ರೆಂಟ್ ಅದ ನೋಡಿರಿ. ಯಾವ ರೀತಿ ಅದ ನೋಡಿರಿ. 17 to the power of 200 divided by 18 ಅಂದರೆ 17ರ ಘಾತ 200 ನಾನು 18ರಲ್ಲಿ ಭಾಗಿಸಿದ್ರೆ ಶೇಷ ಎಷ್ಟು ಬರುತ್ತೆ ಅಂತ ಕೇಳ. ಜಸ್ಟ್ ನಾನು ಏನು ಮಾಡ್ತೀನಿ, 17ನ್ನು 18ರಲ್ಲಿ ಭಾಗಿಸ್ತೀನಿ. ಓಕೆ, 18 1 18. ಈಗೇನು ಉಳಿತು? -1 ಉಳಿತಾ? -1 ಉಳಿತು. ಓಕೆ, ಈಗ -1 to the power of 200 ಅಂದ್ರೆ ಈಗ ವ್ಯಾಲ್ಯೂ ಮೈನಸ್ ಐತಿ, 1 ಐತಿ. ಆದ್ರೆ ಟು ದ ಪವರ್ ಆಫ್ 200 ಅದಲ್ಲ, ಇಲ್ಲಿ ಬಂದಂತಹ ಸಂಖ್ಯೆ ಸಮ ಸಂಖ್ಯೆ ಇತ್ತು, ಬೆಸ ಸಂಖ್ಯೆ ಇತ್ತು ನೋಡ್ಬೇಕು. ಸಮ ಸಂಖ್ಯೆ ಇತ್ತಂದ್ರೆ ವ್ಯಾಲ್ಯೂ ಪಾಸಿಟಿವ್ದಾಗ ಬಂತು, ಬೆಸ ಸಂಖ್ಯೆ ಇತ್ತಂದ್ರೆ ಮೈನಸ್ದಾಗ ಬರುತ್ತೆ. ಓಕೆ, ಆನ್ಸರ್ ಎಷ್ಟು? 1 ಆನ್ಸರ್ ಬಂತು. ಇದ್ರದ್ದು ಶೇಷ ಎಷ್ಟು ಬರುತ್ತೆ ರೀ? 1. ನೀ 17 to the power of 200 ಇಂಟು ಮಾಡಿಕೊಂಡು ಅದೆಲ್ಲ ಬೆಳಕಾಗುತ್ತೆ ಅಷ್ಟೇ. ಓಕೆ, ಶಾರ್ಟ್ಕಟಾಗಿ ಬಂದಂತಹ ಸಂಖ್ಯೆನ ಮೇಲಿನ ಸಂಖ್ಯೆನ ಕೆಳಗಿನ ಸಂಖ್ಯೆಯಿಂದ ನೀನು ಡಿವೈಡ್ ಮಾಡಿಕೊಂಡು
ಏನು ಮಾಡಬೇಕು, ಶಾರ್ಟ್ಕಟ್ಟಾಗಿ ಏನು ಉಳಿತೈತಲ್ಲ -1 ಅದ್ರ ಪವರ್ ಸಮ ಸಂಖ್ಯೆ ಇತ್ತಂದ್ರೆ ಪಾಸಿಟಿವ್ ವ್ಯಾಲ್ಯೂ, ಆಮೇಲೆ ಬೆಸ ಸಂಖ್ಯೆ ಇದ್ರೆ ನೆಗೆಟಿವ್. ಓಕೆ, ಈ ಥರ ಬರೋ ಕ್ವಶನ್ಸು ಚಾನ್ಸಸ್ ಅದ. ರಿಮೈಂಡರ್ ಬಗ್ಗೆ ಭಾಳ ಇಂಪಾರ್ಟೆಂಟು, ಈಸಿ ಅನ್ಸುತ್ತೆ, ಆದ್ರೆ ಲಾಸ್ಟ್ ಟೈಮ್ ಕ್ವಶನ್ಸ್ ಹೆಂಗೆ ಬಂದವು ನೋಡ್ಕೊರಿ. ಓಕೆ, ನೆಕ್ಸ್ಟ್ 19th ಒನ್ ಎಸ್ ಫೈಂಡ್ ದ ಫ್ಯಾಕ್ಟೋರಿಯಲ್ ಅಂತಂದ್ರೆ ಏನು ಕೇಳ ನೋಡಿ, 700 ಫ್ಯಾಕ್ಟೋರಿಯಲ್ ಇದು ಎಷ್ಟು ಸೊನ್ನೆಗಳಿಂದ ಕೊನೆಗೊಂಡಿರುತ್ತದೆ. ಈ ಥರ ಕ್ವಶನ್ನು RPF ಬಂದವ. ಸೊ ಈ ಥರ ಕ್ವಶನ್ನು ಇಲ್ಲಿ ಬರೋ ಚಾನ್ಸಸ್ ಅದಾವೆ, ಯಾಕಂದ್ರೆ ಇಲ್ಲಿ ತಗ ಕೇಳೋ ಚಾನ್ಸಸ್ ಅದ. ಭಾಳ ಈಸಿ ಅದ ಮೆಥಡ್ ನೋಡ್ರಿ. ಏನದ 700 ಫ್ಯಾಕ್ಟೋರಿಯಲ್ ಅಂತಂದ್ರೆ ಫ್ಯಾಕ್ಟೋರಿಯಲ್ ಅಂತಂದ್ರೆ ಗೊತ್ತಿರ್ಬೇಕು. ಅಂತಂದ್ರೆ 700 ಫ್ಯಾಕ್ಟೋರಿಯಲ್ ಬರಿಬೇಕಂದ್ರೆ 700 × 699 ಹಿಂಗೆ 1 ತನಕ ಬರಿಬೇಕ್ರಿ. ಅದೆಲ್ಲ ಆಗೋದು ಕೆಲಸ ಆಗೋದಿಲ್ಲ. ಈಗ ಶಾರ್ಟ್ಕಟ್ಟಾಗಿ ಏನು ಮಾಡ್ಬೇಕು ನೋಡ್ರಿ, ಫಸ್ಟಿಗೆ ಏನದ 700 ಇದೆ, ಹೌದಾ? ಇಲ್ಲಿ ಬರೀತೀನಿ ನೋಡ್ರಿ. ಇಲ್ಲಿ ಬರೀತೀನಿ ನೋಡ್ರಿ, 700 ಫ್ಯಾಕ್ಟೋರಿಯಲ್ ಅದ. ಓಕೆ, ಈಗ ಕೊಟ್ಟಂಥ ಫ್ಯಾಕ್ಟೋರಿಯಲ್ 5ರಲ್ಲಿ ಭಾಗಿಸ್ಬೇಕು. ಫಸ್ಟಿಗೆ 5ರಲ್ಲಿ ಎಷ್ಟರಲ್ಲಿ ಹೋಗುತ್ತೆ, 5 1 5, ಶೇಷ ಬ್ಯಾಡ ನಮಗೆ ಎಷ್ಟರಲ್ಲೇ ಪೂರ್ಣವಾಗಿ ಹೋಗುತ್ತೆ ಅಲ್ಲಿ ತನಕ ಅಷ್ಟೆ. 5 1ರಲ್ಲಿ, ಆಮೇಲೆ ಮತ್ತೆಷ್ಟರಲ್ಲೇ 5 4 20, 1 0 ಇಷ್ಟು ಬಂತ, 140 ಬಂತ. ಈ 140 ಅನ್ನೋದು ಇನ್ನು 5ರಲ್ಲಿ ಹೋಗತ್ತೆ, ಮತ್ತು 140 5ರಲ್ಲಿ ಭಾಗಿಸ್ರಿ. ಎಷ್ಟು ಬಂತು, 5 2 10, 5 8 40, ಮತ್ತು ಇದು ಹೋಗುತ್ತೆ ಇನ್ನು, ಮತ್ತು ಅದನ್ನು ಹೋಗಿಸು 28 / 5 ಅಂತಂದ್ರೆ ಎಷ್ಟು ಬಂತು, 5 5 25. ಇನ್ನು 5 ಕೂಡ 5ರಲ್ಲಿ ಹೋಗುತ್ತೆ. ಇನ್ನು ಎಷ್ಟರಲ್ಲಿ, 5 1 5, ಇನ್ನು ಹೋಗಂಗಿಲ್ಲ, 1 5ರಲ್ಲಿ ಹೋಗಂಗಿಲ್ಲ. ಇವುಗಳನ್ನ ಕೂಡಿಸಿಬಿಡ್ರಿ. 140 160, ಆಮೇಲೆ 168 174 ಅಂತಂದ್ರೆ 174 ಸೊನ್ನೆಗಳಿಂದ 700 ಫ್ಯಾಕ್ಟೋರಿಯಲ್ ಅನ್ನೋದು ಲಾಸ್ಟ್ ಏನು ಆನ್ಸರ್ ಬರ್ತಲ್ಲ ಅದ್ರ ಮುಂದೆ 174 ಸೊನ್ನೆಗಳು ಇರ್ತಾವೆ. ಇದರ ಅರ್ಥ. ಓಕೆ, ಇದು ಏನೋ ಟ್ರಿಕ್ಸ್. ಇದು ನಿಮ್ಗೆ RPF ಆಯಿತು, SSCಗೆ ಬರೋ ಚಾನ್ಸಸ್ ಅದ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಲಾಸ್ಟ್ ಒನ್. ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿರಿ. ಇದು ಏನದ, ಬಾರದ, ಇಲ್ಲಿ ಮೇಲೆ ಬಾರದ 0.2 ಬಾರ್, 0.5 ಬಾರ್, 0.7 ಬಾರ್, 0.8 ಬಾರ್. ಇಲ್ಲಿ ಬರೀತೀನಿ 0.2 ಬಾರ್ ಪ್ಲಸ್ 0.5 ಬಾರ್, 8 ಬಾರ್, 7 ಐತಲ್ಲ ಇಲ್ಲಿ 7 ಬಾರ್, 0.8 ಬಾರ್. ಇದೇನು ಅವ್ರು ಕೊಟ್ಟಂಥದ್ದು ಕ್ವಶನ್. ಈ ರೀತಿ ಇದ್ದಾಗ ಲಾಸ್ಟ್ ಏನು ಮಾಡಬೇಕು, ಎಸ್ ಈಗ ಇದು ಒಂದೇ ಟಾಪಿಕ್ದಾಗ ಬರುತ್ತೆ. ಇವುಗಳನ್ನು ಭಿನ್ನರಾಶಿ ಒಳಗೆ ಬರಿ ಅಂತೇಳಿ ಕೆಲವೊಂದು ಸಿಂಪಲ್ ಕ್ವಶನ್ ಕೊಟ್ಟಿರ್ತಾರೆ ಎಲ್ಲಿ RPF ಒಳಗೆ. ಇದನ್ನು ಹೆಂಗೆ ಬರೀತೀರಿ, ಬಾರ್ ಅಂದಾಗ ಅದ್ರ ಬದಲಾಗಿ ಇನ್ನೂ ಭಾಳದಾವ ಇದ್ರ ಬಗ್ಗೆ. ನೆಕ್ಸ್ಟ್ RPF ಕ್ಲಾಸ್ ಮಾಡಿದಾಗ ಒಂದು ಟಾಪಿಕ್ ಹೇಳ್ತೀನಿ, ಪೂರ್ತಿ ಹೇಳ್ತೀನಿ. ಇಲ್ಲಿ ನೋಡಿ 2 / 9 ಇದು ಭಿನ್ನರಾಶಿ ಒಳಗೆ. ಒಂದು ಸಲ ನೀವು ಡಿವೈಡೆಡ್ ಮಾಡಿರೋದು ಮತ್ತೆ ಇದು ಬರುತ್ತೆ. ಬಾರ್ ಅಂತಂದ್ರೆ ಆ ಸಂಖ್ಯೆ ರಿಪೀಟ್ ಆಗಿತ್ತು ಅಂತಂದ್ರೆ 2 ರಿಪೀಟ್ ಆಗೈತಿ, ಅವನ್ನೆಲ್ಲ ಮುಂದಿನ ತೆಗೆದು ಮ್ಯಾಲೆ ಬಾರ್ ಇಟ್ಟಿರೋದು. ಓಕೆ, ಇದು 5/9 ಪ್ಲಸ್ 7/9 ಪ್ಲಸ್ 8/9. ಈಗ ಛೇದಗಳೆಲ್ಲ ಒಂದೇ ಅದಾವಂತಂದ್ರೆ ಏನು ಮಾಡಬೇಕು, ಆ್ಯಡ್ ಮಾಡಿರಿ. /9 2 ಅಂದ್ರೆ 10, 8 2 10, 17 22 ಬಂತು ರೀ. 22 ಬಂತ, 22 / 9 ಬಂತು. ಇದನ್ನು ಭಿನ್ನರಾಶಿ ಒಳಗೆ ಬರಿಬೋದಲ್ಲ, ಇಲ್ಲಿ ಬರಿತೀನಿ ನೋಡಿರಿ. 22 / 9 ಇದನ್ನು ಭಿನ್ನರಾಶಿ ಒಳಗದ, ಮಿಶ್ರ ಭಿನ್ನರಾಶಿ ಒಳಗೆ ಬರಿಬೋದಲ್ಲ. ಮೇಲಿನ ಸಂಖ್ಯೆ ಯಾವಾಗಲೂ ಭಿನ್ನರಾಶಿ ಒಳಗೆ ದೊಡ್ಡದಿರ್ತಾನೆ, ಅದು ಮಿಶ್ರ ಭಿನ್ನರಾಶಿ ಒಳಗೆ ಬರೀತಾರೆ. ಓಕೆ, ಇದನ್ನು ಯಾವ ರೀತಿ ಬರೀತೀರಿ, 2:4/9 ಇದೇನು ಇಷ್ಟು ಬಂತು. ಆದರೆ ನಮಗೆ ಆನ್ಸರ್ ಒಳಗೆ ಅದೈತೇನೋ ಇಲ್ಲ ಅಂತಂದ್ರೆ ಏನೋ ವಿಚಾರ ಮಾಡ್ಯಾನಿಲ್ಲ. ಏನು ಮಾಡ್ಯಾನ, 4 / 9 ಅಂದಾಗ ನಾವು ಇವಾಗ ಇಲ್ಲಿ ಬರ್ರಿ 0.2 ಇದ್ದದನ್ನು 2/9 ಬರ್ರಿ. ಇಲ್ಲಿ 4/9 ಐತೆ ಅಂತಂದ್ರೆ ಇಲ್ಲಿ 4 ಅನ್ನೋದು ರಿಪೀಟ್ ಆಗೈತೆ ಅಂತಂದ್ರೆ
2.4 ಬಾರ್ ಅಂತಂದ ನೋಡಿರಿ. ಆನ್ಸರ್ ಐತಿಲ್ಲ, ಎಸ್ 2.4 ಬಾರ್ ಅಂತಂದ್ರೆ ಯಾಕೆ ಈ ಕ್ವಶನ್ ತೊಗೊಂಡೀನಿ ಅಂತಂದ್ರೆ ಈ ಥರ ಕ್ವಶನು ಲಾಸ್ಟ್ ಟೈಮ್ ಬಂದಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈ ಥರ ಕ್ವಶನ್ ಬರೋ ಚಾನ್ಸಸ್ ಅದ, ಆದ ಕಾರಣ ನೋಡ್ಕೋರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದ. ಅದೇ ರೀತಿ ಎಲ್ಲ 20 ಕ್ವಶನ್ಗಳಲ್ಲಿ ಎಲ್ಲೋ ಯೂಸ್ ಆಗ್ತಾವ, ದಯವಿಟ್ಟು ಎಲ್ಲರೂ ನೋಡ್ಕೊರಿ. ಓಕೆ, ನೆಕ್ಸ್ಟ್ ಮುಗೀತಲ್ಲ, ಕ್ವಶನ್ ಮುಗೀತು. ಓಕೆ, ಆಲ್ಮೋಸ್ಟ್ ಎಲ್ಲರೂ ನಾಳೆ ಎಕ್ಸಾಮ್ ಬರೆಯತ್ತಿದ್ರಿ. ನಾಳೆ ಯಾರ್ಯಾರು ಎಕ್ಸಾಮ್ ಅದಾವಲ್ಲ ಮುಗಿಸ್ಕೊಂಡು ಒಂದು ಕಾಲ್ ಮಾಡಿರಿ, ಮೆಸೇಜ್ ಹಾಕಿರಿ. ನಾನು ನಾಳೆ ಅನಾಲೈಸಿಸ್ ಅಂತೇಳಿ ಯಾವ್ಯಾವ ಕ್ಲಾಸ್ ಯಾವ್ಯಾವ ಶಿಫ್ಟಿಗೆ ಯಾವ್ಯಾವ ಟಾಪಿಕ್ ಮೇಲೆ ಎಷ್ಟು ಕ್ವಶನ್ಸ್ ಬಂದಾವ ಅಂತೇಳಿ ನಾನು ಅನಾಲೈಸಿಸ್ ಮಾಡ್ತೀನಿ. ಓಕೆ, ಈ ರೀತಿ ಕ್ವಶನ್ಸ್ ಬಂದವ, ಆಮೇಲೆ ಇದೇ ಟಾಪಿಕ್ ಮೇಲೆ ಇಷ್ಟು ಬಂದವ, ಈ ಥರ ಎಲ್ಲ ಕ್ವಶನ್ಸ್ ಮಾಡ್ತೀನಿ. ಓಕೆ, ನೀವು ಎಲ್ಲರೂ ಚೆನ್ನಾಗಿ ಬರೀರಿ, ಕನ್ಫ್ಯೂಸ್ ಆಗಬೇಡ್ರಿ, ಸಿಸ್ಟಮೆಟಿಕ್ಕಾಗಿ ಬರೀರಿ. ಫಸ್ಟ್ ಯಾವಾಗಲೂ ರೀಸನಿಂಗ್ ಅಥವಾ ಜಿ ಕೆ ಹೋಗ್ರಿ. ಹೇಳಿನ ಜಿ ಕೆ ಹೋದ್ರೆ 5 ರಿಂದ 6 ನಿಮಿಷ ಕಂಪ್ಲೀಟ್ ಆಗಬೇಕು, 5 ಅಥವಾ 6 ನಿಮಿಷ. ನೆಕ್ಸ್ಟ್ ರೀಸನಿಂಗು, ಆಮೇಲೆ ನೀವು ಇಂಗ್ಲೀಷು ಹಿಂದಿ ಮಾಡಿದರೆ ಅದಕ್ಕೆ ಹೋಗ್ರಿ. ಮ್ಯಾಥ್ಸಿಗೆ ಲಾಸ್ಟ್ ಹೋಗಂತಂದ್ರೆ ನೀವು ಎಲ್ಲ 5 ನಿಮಿಷ ಇದ್ದಾಗ 10 ನಿಮಿಷ ಇದ್ದಾಗಲ್ಲ, ಜಾಸ್ತಿ ಇದಕ್ಕೆ ಇರ್ಬೇಕು ಟೈಮು ಅಂತಂದ್ರೆ ಇವೆಲ್ಲ ನೀವು ಪರ್ಫೆಕ್ಟ್ ಆಗಿರ್ಬೇಕು. ಈ ರೀಸನಿಂಗ್ ಅಂತ ನೀವು ಏನು ಮಾಡಿಲ್ಲ ಅಂದ್ರೂ 10 ರಿಂದ 14 ಕ್ವಶನ್ ಟಚ್ ಮಾಡ್ತೀರಿ. ಓಕೆ, ಎಲ್ಲರೂ ಚೆನ್ನಾಗಿ ಮಾಡಿರಿ. ನಾಳೆ ಎಲ್ಲರೂ ಮುಗಿಸಿದ ಮೇಲೆ ಒಂದು ಕಾಲ್ ಮಾಡಿರಿ. ಓಕೆ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು.